ಹಾಯ್ ಎವ್ರಿವನ್, ನಾನು ನಮ್ಮ ಟ್ರಾವೆಲ್ ಸೀರೀಸ್ನ ಎಪಿಸೋಡ್ 2ನ ತೋರಿಸ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ ನಾನು ನಿಮಗೆ ಹೇಳಿದ್ದೆ ಲಾಸ್ಟ್ ಟೈಮು ಈ ಮನೆಯ ಹೋಮ್ ಟೂರ್ ಮಾಡ್ತೀನಿ ಅಂತ. ಸೊ ಈ ಏರಿಯಾ ಬಂದುಬಿಟ್ಟು ಕಾರ್ ಪಾರ್ಕಿಂಗ್ ಎಲ್ಲ ಇದೆ. ಸೊ ಇದು ಒಂದು ಮನೆ ಬಂದುಬಿಟ್ಟು ವಿಲೇಜಲ್ಲಿರೋದ್ರಿಂದ ತುಂಬಾ ಬ್ಯೂಟಿಫುಲ್ ಆಗಿದೆ. ಮುಂದ್ಗಡೆ 2 ಕಾರ್ ಪಾರ್ಕ್ ಮಾಡೋಷ್ಟು ಜಾಗ ಇದೆ. ಆಮೇಲೆ ನಮ್ಮದು 4 ಕಾರ್ ಇರೋದ್ರಿಂದ ನಾವು ಹೊರಗಡೆನೇ ನಿಲ್ಲಿಸಿದ್ದೀವಿ. ಇಲ್ಲಿ ನೋಡ್ಬೋದು ಇಷ್ಟೊಂದು ಟ್ರೀಗಳನ್ನು ಹಾಕಿದ್ದಾರೆ. ಆಮೇಲೆ ಎಷ್ಟೊಂದು ಪ್ಲಾಂಟ್ಸ್ ಎಲ್ಲ ಇದ್ದಾವೆ, ತುಂಬ ಗ್ರೀನರಿ ಆಗಿತ್ತು. ಇದು ಬಂದುಬಿಟ್ಟು ಎಂಟ್ರೆನ್ಸ್. ಮತ್ತು ಈ ಕೀನೆಲ್ಲ ಯಾವ ಥರ ಕೊಡ್ತಾರೆ, ಅವರಾಗೆ ಬಂದು ಕೊಡೋದಿಲ್ಲ. ಸೊ ಈ ಥರ ಒಂದು ಕೇಸ್ ಇರುತ್ತೆ, ಅಲ್ಲಿ ಕೀ ಇಟ್ಬಿಟ್ಟು ನಮಗೆ ಅದರದ್ದು ಕೋಡ್ ಕಳಿಸಿರ್ತಾರೆ. ಆ ಕೋಡನ್ನ ಹಾಕಿದ್ರೆ ಸಾಕು, ಅದು ಓಪನ್ ಆಗುತ್ತೆ, ನಮಗೆ ಮನೆ ಡೋರ್ ಕೀ ಸಿಗುತ್ತೆ. ಸೊ ಈ ಥರ ಸಿಸ್ಟಮ್ ಇರುತ್ತೆ. ಇದು ಕೋಡ್ ನಿಮಗೆ ಇಮೇಲ್ ಅಥವಾ ಮೆಸೇಜಲ್ಲಿ ಕಳಿಸಿರ್ತಾರೆ. ಸೊ ಬನ್ನಿ ಇವಾಗ ನಾವು ಒಳಗಡೆ ಹೋಗಿ ಮನೆ ಯಾವ ಥರ ಇದೆ ಅಂತ ನಿಮಗೆ ತೋರಿಸ್ತೀನಿ. ಇದು ಬಂದುಬಿಟ್ಟು ಎಂಟ್ರೆನ್ಸ್. ಸೊ ಇದರ ಪಕ್ಕನೇ ಅದು ಕೀ ಇದ್ದಿದ್ದು. ಸೊ ಎಂಟ್ರೆನ್ಸ್ ಈ ಥರ ಹೋಗ್ದಂಗೆ ಇದು ಸ್ವಲ್ಪ ಹಿಲ್ಲಲ್ಲಿದೆ. ಸೊ ಬೀಚ್ ಕೆಳಗಡೆ ಇದೆ, ಇದು ಮೇಲೆ ಇದೆ ಮನೆ. ಸೊ ಹಾಗಾಗಿ ಬನ್ನಿ, ಎಂಟ್ರೆನ್ಸ್ ಹತ್ರ ಒಂದು ಫ್ರೇಮ್ ಹಾಕಿದ್ದಾರೆ. ಮತ್ತು ಇಲ್ಲಿ ಕಬೋರ್ಡ್ ಇದೆ. ಕಬೋರ್ಡಲ್ಲಿ ನಿಮಗೆ ಸ್ವಲ್ಪ ಈ ಐರನ್ ಮಾಡ್ಕೊಳ್ಳೋದಕ್ಕೆ ಮತ್ತು ಈ ವ್ಯಾಕ್ಯೂಮ್ ಹಾಕೋದೆಲ್ಲ ಇಟ್ಟಿದ್ದಾರೆ. ಒಂದು ಎಂಟ್ರೆನ್ಸ್ ಹತ್ರನೇ ಒಂದು ಬೆಡ್ರೂಮ್ ಕೂಡ ಇದೆ. ಇಲ್ಲಿ ಬಂದುಬಿಟ್ಟು 3 ಬೆಡ್ಸ್ ಹಾಕಿದ್ದಾರೆ. ಮತ್ತು ಸ್ಟಡಿ ಮಾಡೋದಕ್ಕೆ ಸ್ವಲ್ಪ ಬುಕ್ಸು ಮತ್ತು ಕಬೋರ್ಡ್ ಎಲ್ಲ ಇಟ್ಟಿದ್ದಾರೆ. ಮತ್ತು AC ಇದೆ ಈ ರೂಮಲ್ಲಿ. ಮೋಸ್ಟ್ಲಿ ಇದು ಕಿಡ್ಸ್ಗೆ ಅಂತ ಅನ್ಕೋತೀನಿ ನಾನು, ಯಾಕಂದರೆ 3 ಬೆಡ್ ಎಲ್ಲ ಹಾಕಿದ್ದಾರೆ. ಸೊ ಹಾಗಾಗಿ ಇದು ಕಿಡ್ಸ್ ರೂಮ್ ಅಂತ ನಾನು ಅಂದ್ಕೊಂಡಿದ್ದೀನಿ. ನೋಡ್ಬೋದು ಎಷ್ಟು ಚೆನ್ನಾಗಿರೋ ಫ್ರೇಮ್ಸು ಮತ್ತು ಓದೋದಕ್ಕೆಲ್ಲ ಬುಕ್ಸ್ ಎಲ್ಲ ಇಟ್ಟಿದ್ದಾರೆ. ಸೊ ಇದ್ರ ಪಕ್ಕನೇ ಈ ಥರ ಎಲ್ಲ ಇವರು ಲಾಕ್ ಮಾಡಿದರು. ಮೋಸ್ಟ್ಲಿ ಅವರು ಈ ಮನೇಲಿ ಇರ್ತಾರೆ ಅಂದ್ಕೋತೀನಿ. ಅವ್ರದ್ದು ಏನಾದರೂ ಥಿಂಗ್ಸ್ ಎಲ್ಲ ಇದ್ದರೆ ಅದನ್ನು ಕಬೋರ್ಡಲ್ಲಿ ಹಾಕಿದ್ದಾರೆ. ಸೊ ಈ ಥರ ಎಲ್ಲ ವಾಲಲ್ಲೆಲ್ಲ ಫೋಟೋ ಫ್ರೇಮ್ಸ್ ಎಲ್ಲ ಹಾಕಿದ್ದಾರೆ. ಸೊ ಇಲ್ಲಿ ಒಂದು ಬೆಡ್ರೂಮ್ ಇದೆ. ಇದು ಕಿಂಗ್ ಸೈಜ್ ಬೆಡ್ ಹಾಕಿದ್ರು. ವಾಲಲ್ಲೆಲ್ಲ ಸ್ವಲ್ಪ ಫೋಟೋಸ್ ಎಲ್ಲ ಫ್ರೇಮ್ಸ್ ಎಲ್ಲ ಹಾಕಿದ್ರು. ಈ ವಿಂಡೋಯಿಂದ ನೀವು ನೋಡಿದ್ರೆ ಎಷ್ಟು ಬ್ಯೂಟಿಫುಲ್ ಆಗಿರೋ ವ್ಯೂ ಇದೆ ಅಂದರೆ, ಹೊರಗಡೆ ಕೂತ್ಕೊಂಡ್ರೆ ನೋಡಿ ವಾಟರ್ ಎಲ್ಲ ಕಾಣಿಸುತ್ತೆ. ಸೊ ಇದು ಒಂದು ಬೆಡ್ರೂಮು. ಮತ್ತು ಇಲ್ಲಿ ಸೈಡಿಗೆ ನಿಮಗೆ ಇಟ್ಕೊಳ್ಳೋದಕ್ಕೆ ಅಂತ ವಾರ್ಡ್ರೋಬಲ್ಲಿ ನಿಮ್ಮ ಕ್ಲೋತ್ಸ್ ಎಲ್ಲ ಇಟ್ಕೊಳ್ಳೋದಕ್ಕೆ ವಾರ್ಡ್ರೋಬ್ ಇದೆ. ಪಕ್ಕದಲ್ಲಿ ಒಂದು ಮಿರರ್ ಕೂಡ ಇದೆ. ಇದು ಕಿಂಗ್ ಸೈಜ್ ಬೆಡ್ ಇರೋ ಬೆಡ್ರೂಮು. ಅದ್ರ ಪಕ್ಕನೇ ಒಂದು ಬಾತ್ರೂಮ್ ಕೂಡ ಇದೆ. ನೋಡ್ಬೋದು ಈ ಬಾತ್ರೂಮಲ್ಲಿ ಟಬ್ ಕೂಡ ಕೊಟ್ಟಿದ್ದಾರೆ ನಿಮಗೆ. ಆಮೇಲೆ ಮತ್ತು ಟಾಯ್ಲೆಟ್ ಇದೆ, ಮತ್ತು ಶವರ್ ಏರಿಯಾ ಇದೆ, ಮಿರರ್ ಇದೆ. ಸೊ ದೊಡ್ಡ ಬಾತ್ರೂಮು. ಸೊ ಇದು ಮೇಲ್ಗಡೆ ಇರೋರಿಗೆ ಇದು ಬಾತ್ರೂಮ್ ಶೇರಿಂಗ್ ಇದು. ಸೊ ಬನ್ನಿ ಇವಾಗ ನಾವು ಕೆಳಗಡೆ ಹೋಗೋಣ ಯಾವ ಥರ ಇದೆ ಅಂತ ನೋಡಿ. ಇದು ಒಂಥರ ಸ್ಟೆಪ್ ಥರ 3 ಫ್ಲೋರ್ಸ್ ಮಾಡಿದ್ದಾರೆ. ಸೊ ಇಲ್ಲಿಂದ ನಾವು ಕೆಳಗಡೆ ಇಟ್ಕೊಂಡು ಹೋದರೆ ಮತ್ತು ಇಲ್ಲಿ ಒಂದು ಡೈನಿಂಗ್ ಏರಿಯಾ ಇದೆ, ಮತ್ತು ಇಲ್ಲಿ ಲಾಂಜ್ ಏರಿಯಾ ಇದೆ. ಸೊ TV ಇಟ್ಟಿದ್ದಾರೆ, ಮತ್ತು ಸೋಫಾ ಇಟ್ಟಿದ್ದಾರೆ. ಒಂದು 8 ಸೀಟರ್ ಡೈನಿಂಗ್ ಟೇಬಲ್ ಕೂಡ ಇಟ್ಟಿದ್ದಾರೆ. ಸೊ ಇವ್ರದ್ದು ಪ್ಲ್ಯಾನ್ ನನಗೆ ತುಂಬ ಇಷ್ಟ ಆಯಿತು. ಎಲ್ಲ ಫ್ಲೋರಿಂದನೂ ನಿಮಗೆ ವ್ಯೂ ಚೆನ್ನಾಗಿತ್ತು, ನಿಮಗೆ ವಾಟರ್ ವ್ಯೂ ಇತ್ತು. ಸೊ ಹಾಗಾಗಿ ಮತ್ತು ಇಲ್ಲಿ ನಿಮಗೆ ವೆಲ್ಕಮ್ ಮಾಡೋದಕ್ಕೆ 2 ಡ್ರಿಂಕ್ಸ್ ಕೂಡ ಇಟ್ಟಿದ್ದಾರೆ, ವೈನ್ ಬಾಟಲ್ ಇಟ್ಟಿದ್ದಾರೆ, ಮತ್ತು ಸ್ವಲ್ಪ ಕುಕ್ಕೀಸ್ ಚಾಕ್ಲೇಟ್ಸ್ ಎಲ್ಲ ಇಟ್ಟಿದ್ರು. ಸೊ ಈ ಥರ ವಾಲಲ್ಲಿ ಇವ್ರದ್ದು ಪೇಂಟಿಂಗ್ ತುಂಬಾ ಡಿಫ್ರೆಂಟ್ ಆಗಿರೋ ಪೇಂಟಿಂಗ್ಸ್ ಎಲ್ಲ ಹಾಕಿದ್ರು ಇವರು. ಸೊ ನಿಮಗೆ TV ನೋಡೋದಕ್ಕೆ ಇಲ್ಲಿ ವೈಫೈ ಕೂಡ ಇತ್ತು, ಮತ್ತು ಕ್ರೋಮ್ ಕೂಡ ಇತ್ತು. ಸೊ ಇಲ್ಲಿ ಲಾಂಜ್ ಏರಿಯಾದಲ್ಲಿ AC ಕೂಡ ಹಾಕಿದ್ದಾರೆ ಅವರು. ಇದಕ್ಕೂ ಒಂದು ಬಾಲ್ಕನಿ ಕೂಡ ಇದೆ. ಈ ಲಾಂಜ್ ಏರಿಯಾದಲ್ಲಿ ಒಂದು ಬಾಲ್ಕನಿ ಕೂಡ ಕೊಟ್ಟಿದ್ದಾರೆ ಅವರು. ಈ ಬಾಲ್ಕನಿಯಲ್ಲೂ ಕೂಡ ಅವರು ಒಂದು ಡೈನಿಂಗ್ ಟೇಬಲ್ ಇಟ್ಟಿದ್ದಾರೆ. ನೋಡ್ಬೋದು ಎಷ್ಟು ಚೆನ್ನಾಗಿರೋ ವ್ಯೂ ಇದೆ. ನೀವು ಬೆಳಗ್ಗೆ ಹೊತ್ತು ಕಾಫಿ, ಟೀ ಮತ್ತು ಸುಮ್ಮನೆ ಕೂತ್ಕೊಂಡ್ರು ತುಂಬ ಚೆನ್ನಾಗಿ ಇಲ್ಲಿ ನಿಮಗೆ ಪೀಸ್ಫುಲ್ ಆಗಿರೋ ಟೈಮ್ನ ಸ್ಪೆಂಡ್ ಮಾಡ್ಬೋದು. ತುಂಬ ಚೆನ್ನಾಗಿತ್ತು ಪ್ಲೇಸು. ಎಷ್ಟೊಂದು ಪಕ್ಷಿಗಳು, ಮತ್ತು ನೀವು ಫಿಶಿಂಗ್ ಮಾಡ್ತಾ ಇರ್ತಾರೆ ಬೋಟಲ್ಲಿ ಹೋಗ್ಬೇಕಾದ್ರೆ. ಆಮೇಲೆ ಮತ್ತು ಕೆಲವೊಂದು ಡಾಲ್ಫಿನ್ಸ್ ಎಲ್ಲ ನಮಗೆ ಕಾಣಿಸಿದ್ದು ಇಲ್ಲಿ. ಸೊ ಬನ್ನಿ ಇವಾಗ ಮತ್ತೆ ಕೆಳಗಡೆ ಏರಿಯಾ ಹೇಗಿದೆ ಅಂತ ತೋರಿಸ್ತೀನಿ. ನಾನು ಆವಾಗಲೇ ಹೇಳಿದ್ನಲ್ಲ, ಇದೊಂಥರ ಸ್ಟೆಪ್ ಥರ ಮಾಡಿದ್ರು, ಯಾಕೆಂದರೆ ಇದು ಹಿಲ್ಲಲ್ಲಿದೆ ಮನೆ. ಸೊ ಬನ್ನಿ ಕೆಳಗಡೆ ಹೋಗೋಣ. ಇದೊಂಥರ ಬೇಸ್ಮೆಂಟ್ ಥರ ಇತ್ತು. ಮಕ್ಕಳು ಫುಲ್ಲು ಸ್ಟೆಪ್ಸ್ ಇರೋ ಮನೆ ಇರೋದ್ರಿಂದ ಫುಲ್ಲು ಎಂಜಾಯ್ ಮಾಡ್ತಾಯಿದ್ರು ಎಲ್ಲ ಮಕ್ಕಳು. ಸೊ ಇದು ಬಂದುಬಿಟ್ಟು ಈ ಕಡೆ ಕೆಳಗಡೆ ಇಳಿದು ಬಂದರೆ ನಿಮಗೆ ಫಸ್ಟ್ ಬರೋದೇ ಕಿಚನ್ ಏರಿಯಾ. ಈ ಡೋರ್ ನೋಡ್ತಾ ಇದ್ದರೆ ನನಗೆ ಅಂತೂ ಇಂಡಿಯಾ ಮನೆಗಳೇ ನೆನಪಾಗ್ತಾಯಿತ್ತು, ಆ ಥರ ಡಿಸೈನು. ಸೊ ಇದು ಕಿಚನ್ ಏರಿಯಾ. ಇಲ್ಲಿ ಕೂಡ ಒಂದು ಸ್ವಲ್ಪ ಚೆನ್ನಾಗಿರೋ ಫ್ರೇಮ್ಸ್ ಎಲ್ಲ ಹಾಕಿದ್ರು, ಮತ್ತು ಸ್ವಲ್ಪ CD ಇಟ್ಟಿದ್ರು, ಏನಾದರೂ ನೀವು ಮ್ಯೂಸಿಕ್ ಎಲ್ಲ ಕೇಳೋದಕ್ಕೆ. ಸೊ
ಸೊ ಇದು ಬಂದ್ಬಿಟ್ಟು ಕಿಚನ್ ಏರಿಯಾ. ನೋಡ್ಬೋದು ಇಲ್ಲಿ ಓವನ್ ಇಟ್ಟಿದ್ದಾರೆ, ಮತ್ತು ಡಿಶ್ ವಾಷರ್ ಇದೆ, ಮತ್ತು ಎಲೆಕ್ಟ್ರಿಕ್ ಕುಕ್ ಟಾಪ್ ಕೂಡ ಇತ್ತು, ಮತ್ತು ಫ್ರಿಡ್ಜ್ ಇದೆ. ಸೊ ಅವರು ನಿಮಗೆ ಒನ್ ಡೇಗೆ ಆಗಷ್ಟು, ಒಂದು ಕಾಫಿಗೆ ಆಗಷ್ಟು ನಿಮಗೆ ಎಲ್ಲ ಐಟಮ್ಸ್ ಇಟ್ಟಿರ್ತಾರೆ. ಸೊ ನೆಕ್ಸ್ಟು ನೀವೇ ತೊಗೊಂಬರಬೇಕು. ಮತ್ತು ಅಡುಗೆ ಮಾಡೋದಕ್ಕೆ ಎಲ್ಲ ಈವನ್ ವೆಸಲ್ಸ್ ಎಲ್ಲ ಇಟ್ಟಿರ್ತಾರೆ. ಇದು ಡಿಶ್ ವಾಷರು. ಸೊ ನಿಮ್ಗೇನು ತಲೆನೋವು ಇರೋದಿಲ್ಲ. ಡಿಶಸ್ ಎಲ್ಲ ಕ್ಲೀನ್ ಮಾಡೋದಕ್ಕೆ ವೆಸಲ್ಸ್ ಎಲ್ಲ ಇಟ್ಟಿದ್ದಾರೆ. ನೀವು ಕಾಫಿ ಮತ್ತು ಅಡುಗೆ ಮಾಡ್ಕೊಳ್ಳೋದಕ್ಕೆ ಸ್ಪ್ಯಾಚುಲಾ, ಸ್ಪೂನ್ಸು, ನೈಫು ಎಲ್ಲ ಇಟ್ಟಿದ್ದಾರೆ. ಕಪ್ಸ್ ಆಗಲಿ, ನಿಮಗೆ ವಾಟರ್ ಕುಡಿಯೋದಕ್ಕೆ ಕಪ್ಸು, ಮತ್ತು ಟೀ ಕುಡಿಯೋದಕ್ಕೆ ಕಪ್ಸು. ಇದು ಕೂಡ ಫ್ರಿಡ್ಜು ನೋಡ್ಬೋದು. ಏನು ಇಟ್ಟಿರಲ್ಲ ಅವರು, ಒಂದು ನಿಮಗೆ ಬೇಸಿಕ್ ಐಟಮ್ಸ್ ಇಟ್ಟಿರ್ತಾರೆ. ಸೊ ಇದು ಎಲೆಕ್ಟ್ರಿಕ್ ಕುಕ್ ಟಾಪ್. ಇದು ಬಂದ್ಬಿಟ್ಟು ವಾಷಿಂಗ್ ಏರಿಯಾ. ನಿಮಗೆ ಡ್ರೈಯರ್ ಮತ್ತು ವಾಷಿಂಗ್ ಮಷಿನ್ ಇದೆ. ಐರನ್ ಬಾಕ್ಸ್ ಕೂಡ ಇಟ್ಟಿದ್ದಾರೆ. ಮತ್ತು ನೀವು ಹೊರಗಡೆ ಬಟ್ಟೆನ ಒಣಗಾಕೋದಕ್ಕೆ ಸ್ಟ್ಯಾಂಡ್ ಕೂಡ ಇಟ್ಟಿದ್ದಾರೆ. ಸೊ ನಿಮಗೆ ಎಲ್ಲ ಫೆಸಿಲಿಟಿ ಇರುತ್ತೆ ಇಲ್ಲಿ ಬಂದರೆ. ನೀವೇನಿಲ್ಲ, ನಿಮ್ಮ ಕ್ಲೋತ್ಸು ಮತ್ತು ಸ್ವಲ್ಪ ಗ್ರಾಸರೀಸ್ ತೊಗೊಂಬಂದ್ಬಿಟ್ರೆ ಆರಾಮಾಗಿರ್ಬೋದು. ಕೆಳಗಡೆ 2 ಬೆಡ್ರೂಮ್ ಇರೋದ್ರಿಂದ ಅದಕ್ಕೆ 1 ಬಾತ್ರೂಮ್ ಇಟ್ಟಿದ್ದಾರೆ, ಕಾಮನ್ ಬಾತ್ರೂಮು. ಸೊ ಅಲ್ಲಿ ಟಬ್ ಇರಲಿಲ್ಲ, ಬರೀ ಸಿಂಕು ಮತ್ತು ಟಾಯ್ಲೆಟ್ ಮತ್ತು ಶವರ್ ಏರಿಯಾ ಇತ್ತು. ಇದು ಇನ್ನೊಂದು ಬೆಡ್ರೂಮ್ ಕೆಳಗಡೆದು, 3rd ಬೆಡ್ರೂಮ್ ಅಂತ ಹೇಳ್ಬೋದು. ಸೊ ಇಲ್ಲಿ ಕೂಡ ಫ್ಯಾನ್ ಹಾಕಿದ್ದಾರೆ, ಮತ್ತು ವಾರ್ಡ್ರೋಬ್ ಕೂಡ ಇದೆ, ಮತ್ತು ಬೆಡ್ಡು ಕೂಡ ಇದೆ ಇಲ್ಲಿ. ಸೊ ಇಲ್ಲಿಂದ ನೋಡ್ಬೋದು ತುಂಬ ಚೆನ್ನಾಗಿರೋ ವ್ಯೂ ಇದೆ. ಸೊ ಎಲ್ಲ ರೂಮ್ಸ್ಗಳಲ್ಲೂ, ಬೆಡ್ರೂಮ್ಸ್ಗಳಲ್ಲೂ ಮತ್ತು ಲಾಂಜ್ ಏರಿಯಾದಲ್ಲೂ ನಿಮಗೆ ವ್ಯೂ ಮಾತ್ರ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ಇದರಲ್ಲಿ. ಸೊ ಇಲ್ಲಿ ಕೆಳಗಡೆ ಬಂದುಬಿಟ್ಟು ನಿಮಗೆ ಒಂದು 6 ಸೀಟರ್ ಡೈನಿಂಗ್ ಟೇಬಲ್ ಇದೆ. ತುಂಬ ಚೆನ್ನಾಗಿತ್ತು ಇದು ಕೂಡ. ಸೊ ಇಲ್ಲಿ ಕೂಡ ಕೆಲವೊಂದು ಫ್ರೇಮ್ಸ್ ಹಾಕಿದ್ದಾರೆ. ಮತ್ತು ಇದು ಇನ್ನೊಂದು ಬೆಡ್ರೂಮು. ಇದು ಬೆಡ್ರೂಮ್ ಕೂಡ ಇದಕ್ಕೂ ಸೇಮ್ ಫೆಸಿಲಿಟೀಸು, ವಾರ್ಡ್ರೋಬ್ ಮತ್ತು ತುಂಬ ಚೆನ್ನಾಗಿರೋ ಫ್ರೇಮ್ಸ್ ಹಾಕಿದ್ರು. ವ್ಯೂ ನೋಡ್ಬೋದು, ತುಂಬ ಚೆನ್ನಾಗಿದೆ. ಸೊ ಎಲ್ಲ ಬೆಡ್ರೂಮಿಂದನೂ ತುಂಬ ಚೆನ್ನಾಗಿರೋ ವ್ಯೂ ಇತ್ತು. ಬನ್ನಿ ಇವಾಗ ಹೊರಗಡೆ ಯಾವ ಥರ ಇದೆ ಅಂತ ನಿಮಗೆ ತೋರಿಸ್ತೀನಿ. ಸೊ ನೋಡ್ಬೋದು ನೀವು ಇಲ್ಲಿ ಡೈನಿಂಗ್ ಟೇಬಲ್ ಮೇಲೆ ಕೂತ್ಕೊಂಡು ನೋಡಿದ್ರೆ ಹೊರಗಡೆ ತುಂಬ ಚೆನ್ನಾಗಿರೋ ವ್ಯೂ ಕೂಡ ಇದೆ. ಇಲ್ಲಿ ಹೊರಗಡೆ ಕೂಡ ಕೂತ್ಕೊಳ್ಳೋದಕ್ಕೆ ಡೈನಿಂಗ್ ಟೇಬಲ್, ಎಕ್ಸ್ಟೆಂಡೇಬಲ್ ಡೈನಿಂಗ್ ಟೇಬಲ್ ಇಟ್ಟಿದ್ದಾರೆ. ಮತ್ತು ಇದು ಬಾರ್ಬೆಕ್ಯೂ, ನೀವೇನಾದರೂ ಬಾರ್ಬೆಕ್ಯೂ ಅಲ್ಲಿ ಪನೀರ್ ಟಿಕ್ಕಾ ಅಥವಾ ಚಿಕನ್ನು ಮತ್ತು ಕಾರ್ನ್ ಏನಾದರೂ ಸುಟ್ಕೋಬೇಕು ಅಂದರೆ ಇದನ್ನ ಯೂಸ್ ಮಾಡ್ಕೋಬೋದು. ಬನ್ನಿ ನಿಮಗೆ ಕೆಳಗಡೆ ಇಲ್ಲಿ ಯಾವ ಥರ ವ್ಯೂ ಇದೆ ಬೀಚ್ ಏರಿಯಾದಲ್ಲಿ ಅಂತ ನಿಮಗೆ ತೋರಿಸ್ತೀನಿ. ಇದು ನೋಡ್ಬೋದು ಬ್ಯಾಕ್ ಯಾರ್ಡು, ತುಂಬ ಚೆನ್ನಾಗಿದೆ. ಇದು ಕೆಳಗಡೆಯಿಂದ ನಿಂತು ನೋಡಿದ್ರೆ ಈ ಮನೆ ಮೇಲ್ಗಡೆ ಈ ಥರ ಕಾಣಿಸುತ್ತೆ. ಸೊ ಆಲ್ರೆಡಿ ಮಕ್ಕಳು ಮನೇನ ಎಕ್ಸ್ಪ್ಲೋರ್ ಮಾಡ್ತಾಯಿದ್ರು. ಬನ್ನಿ ಇವಾಗ ನಾವು ಕೆಳಗಡೆ ಹೋಗೋಣ. ಅಲ್ಲಿಂದ ಯಾವ ಥರ ವ್ಯೂ ಇದೆ ಅಂತ ನಿಮಗೆ ತೋರಿಸ್ತೀನಿ. ಎಕ್ಕಡೈತೆ ದಾರಿ? ಹಾಂ, ಓಕೆ. ಕೆಳಗಿಳಿದು ಅಲ್ಲೇ ಗೇಟ್ ಐತಲ್ಲ. ಹಾಂ, ನೋಡು ಓಪನ್ ಆಗುತ್ತಾ? ಹಾಂ, ಗೇಟ್ ಇದೆ. ಗೇಟ್ ಇದೆ. ಗೇಟ್ ಚೆಕ್ ಮಾಡ್ತಾ ಇದ್ದಾಳೆ, ಇನ್ನೂ ಓಪನ್ ಆಗುತ್ತಾ ಇಲ್ಲ ಅಂತ. ಕೆಳಗಡೆಯಿಂದ ನೋಡಿದ್ರೆ ಈ ಥರ ಕಾಣಿಸುತ್ತೆ ಮನೆ. ಸೊ ಬ್ಯೂಟಿಫುಲ್. ಈ ಥರ ಹಿಲ್ಲಲ್ಲಿ ಇದೆ ಮನೆ. ಬಟ್ ಕೆಳಗಡೆ ಬಂದರೆ ವಾಟರ್, ಸೂಪರ್ ಪ್ಲೇಸ್. ಲುಕ್ ಹಿಯರ್, ಯೇ! Oh, everywhere 360-degree water. ಮಾಡಿ ನಮ್ಮೆ ಮಾಡಿ. ವೇಟ್ ಪಾಚಿನಿ ಅಂತಾರ, ವಾಸನೆ ಒಂದು ನೋಡಿಲ್ಲ. वही पहले इसी ने एक्सप्लोर किया. हम लोग तो आ भी नहीं रहे थे, हम लोग डर रहे थे ऊपर. फिर से आगे इधर क्या ही आप देख रहे हो. उधर तो फ्रेम इतना अच्छा बना के रख दिया ना उसने. फ्रेम देखा क्या? सीढ़ी चूज किया उसमें तो और मस्त है. और श्रीनिवास ऑलरेडी चूज कर दिया.
अच्छा बालकनी ये ज्यादा बेटर है। हाँ ये यही अच्छा है। यही बेहतर है। हाँ वो नीचे अच्छा नहीं लगा वो। I'm not wearing shoes. I'm wearing chappal. दूध का पाउडर 13 minutes. 13 minutes. 13 kilometer. 13 kilometer. This is like. ನಾವು ಬಂದುಬಿಟ್ಟು ಮೇಲ್ಗಡೆ ಇರೋ ಬೆಡ್ರೂಮ್ನ ತೊಗೊಂಡಿದ್ವಿ. ಸೊ ಇವಾಗ ನಾನು ತೋರಿಸ್ತಾ ಇದ್ದೀನಿ ಯಾವ್ಯಾವ ಥರ ನಾನು ಇಟ್ಕೊಂಡಿದ್ದೀನಿ ಅಂತ. ಇಟ್ಕೊಳ್ಳೋದಕ್ಕೆಲ್ಲ ತುಂಬ ಜಾಗ ಕೊಟ್ಟಿರ್ತಾರೆ. ಸೊ ನಿಮ್ಮ ಬಟ್ಟೆ, ಟಾಯ್ಲೆಟ್ರೀಸು, ನಿಮ್ಮ ಮೇಕಪ್ಪು, ನಿಮ್ಮ ಬಟ್ಟೆನ ಎಲ್ಲ ಇಟ್ಕೊಳ್ಳೋದಕ್ಕೆ ನಿಮಗೆ ಸ್ಪೇಸಿಯಸ್ ಆಗಿರುತ್ತೆ. ಮತ್ತು ಎಲ್ಲ ಕಡೆ ಚಾರ್ಜಿಂಗ್ ಪೋರ್ಟು ನೋಡ್ಬೋದು. ಇಲ್ಲಿ ನಾನು ನನ್ನ ಮಗಳ ಬಟ್ಟೆನ, ನನ್ನ ಬಟ್ಟೆನ, ನಮ್ಮ ಹಸ್ಬೆಂಡ್ ಬಟ್ಟೆನ ಎಲ್ಲನೂ ನಾನು ನೀಟಾಗಿ ಆರ್ಗನೈಸ್ ಮಾಡಿ ಇಟ್ಕೊಂಡಿದ್ದೀನಿ. 7 days ಇರೋದ್ರಿಂದ ನೀವು ಆರಾಮಾಗಿ ಇಟ್ಕೊಂಡು ಅಟ್ಲೀಸ್ಟ್ ನಿಮಗೆ ಒಂದು ಪೀಸ್ ಅನ್ನೋದಿರುತ್ತೆ. ಸೊ ಹಾಗಾಗಿ ನಾನು ಇಲ್ಲೇ ಆಫೀಸ್ ಕೆಲಸನೂ ಮಾಡ್ತಾಯಿದ್ದೆ. ನನ್ನ ಮಗಳು ಕೂತ್ಕೊಂಡಿದ್ದಾಳೆ ಇಲ್ಲಿ. ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗ್ತಾಯಿದೆ ಅನ್ಕೋತೀನಿ. ಹಾಯ್ ಸಮಯರ. ಆಲ್ರೆಡಿ ಹತ್ತಿರ ಇರೋ ಗ್ರಾಸರಿ ಶಾಪಿಂದ ಎಲ್ಲ ಫ್ರೂಟ್ಸು, ವೆಜಿಟೇಬಲ್ಸು ಮತ್ತು ಮಿಲ್ಕು, ಎಗ್ಗು ಏನು ಬೇಕೋ ಎಲ್ಲನೂ ಹೋಗಿ ತೊಗೊಂಡು ಬಂದಿದ್ದರು. ಸೊ ನಾವು ಇವಾಗ ಈವ್ನಿಂಗ್ ರಾತ್ರಿ ಡಿನ್ನರ್ಗೆ ಮ್ಯಾಗಿ ಮಾಡ್ಕೊತಾ ಇದ್ದೀವಿ. ನಮ್ಮ ಟ್ರಾವೆಲ್ ಸೀರೀಸು ನಿಮಗೆ ಇಷ್ಟ ಆಗ್ತಾಯಿದೆ ಅನ್ಕೋತೀನಿ. ಇದೇ ಥರ ನಾವು ಇನ್ನೂ 7 days ಇದೇ ಮನೇಲೇ ಇರ್ತೀವಿ. ನಿಮಗೆ ಎಲ್ಲನೂ ನಾನು ನಿಮಗೆ ಎವ್ರಿ ಡೇ ಏನೇನಾಗುತ್ತೆ, ಏನೇನು ಮಾಡ್ತೀವಿ ಅನ್ನೋದನ್ನು ನಿಮಗೆ ಈ ವಿಡಿಯೋಸಲ್ಲಿ ಎಲ್ಲ ನಿಮಗೆ ಶೇರ್ ಮಾಡ್ತಾಯಿದ್ದೀನಿ. ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ವೀಡಿಯೋಸ್ ನಿಮಗೆ ಇಷ್ಟ ಆಗ್ತಾಯಿದ್ರೆ ನಿಮ್ಮ ಫ್ರೆಂಡ್ಸ್ ಜೊತೆ ನನ್ನ ವೀಡಿಯೋಸ್ನ ಶೇರ್ ಮಾಡ್ಕೊಳ್ಳಿ. ಇಷ್ಟ ಆದರೆ ಲೈಕ್ ಮಾಡಿ. ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್. हाँ कब तक Head of the family, how is Maggie? ये पानी किसने भरा? ओहो उसको कोल्ड वाटर चाहिए, उसको कुछ भी मत करो. हाफ फ्राइड डिश किया तुला 2 मिनिटं.